ಒಂದು ಚಿಕ್ಕ ಹಳ್ಳಿಯಲ್ಲಿ ಕಿರಣ್ ಎಂಬ ಹುಡುಗ ವಾಸಿಸ್ತಿದ್ದ. ಅವನಿಗೆ ಚಿತ್ರ ಬಿಡಿಸುವುದು ತುಂಬಾ ಇಷ್ಟ. ಒಂದು ದಿನ ಶಾಲೆಯಿಂದ ಮನೆಗೆ ಬರ್ತಿದ್ದಾಗ ರಸ್ತೆಯಲ್ಲಿ ಒಂದು ವಿಚಿತ್ರ ಪೆನ್ಸಿಲ್ ಸಿಕ್ಕಿತು. ಆ ಪೆನ್ಸಿಲ್ ಬಂಗಾರದ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಆ ರಾತ್ರಿ ಕಿರಣ್ ಒಂದು ಸೇಬಿನ ಚಿತ್ರ ಬಿಡಿಸಿದ. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಚಿತ್ರ ನಿಜವಾದ ಸೇಬಾಗಿ ಬದಲಾಯಿತು. ಮುಂದಿನ ದಿನ ಅವನು ಆಟಿಕೆ, ಪುಸ್ತಕ ಮತ್ತು ಚಾಕೊಲೇಟ್ ಚಿತ್ರಗಳನ್ನು ಬಿಡಿಸಿದ. ಅವೆಲ್ಲವೂ ನಿಜವಾಗಿ ಬಿಟ್ಟವು. ಆದ್ರೆ ಕಿರಣ್ ಸ್ವಾರ್ಥಿಯಾಗ್ಲಿಲ್ಲ. ಅವನು ಬಡ ಮಕ್ಕಳಿಗಾಗಿ ಪುಸ್ತಕಗಳನ್ನು ಬಿಡಿಸಿದ, ಹಸಿದವರಿಗೆ ಆಹಾರವನ್ನು ಬಿಡಿಸಿದ. ಎಲ್ಲರೂ ಕಿರಣನ ಒಳ್ಳೆಯ ಮನಸ್ಸನ್ನು ಮೆಚ್ಚಿದರು. ಆ ಮಾಯಾ ಪೆನ್ಸಿಲ್ ಮತ್ತೆ ಹೊಳೆಯಿತು. ಆ ಪೆನ್ಸಿಲ್ ಹೇಳಿತು, ಅದು ಒಳ್ಳೆಯ ಕೆಲಸ ಮಾಡುವವರ ಕೈಯಲ್ಲಿ ಮಾತ್ರ ನಿಜವಾದ ಮಾಯೆ ಇರ್ತದೆ. ಆ ದಿನದಿಂದ ಕಿರಣ್ ಎಲ್ಲರಿಗೂ ಸಹಾಯ